ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ನೂರಾರು ಜನರನ್ನ ಬಲಿ ಪಡೆದಂತಹ ಹಥ್ರಾಸ್ ಕಾಲ್ ತುಳಿತದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಪೊಲಿಟಿಕಲ್ ಲಿಂಕ್ ಕೂಡ ಓಪನ್ ಆಗಿರೋದು. ಹಾಗಾದ್ರೆ ನಿಜವಾಗೇ ಬಿಡ್ತಾ ಯೋಗಿ ಆದಿತ್ಯನಾಥ್ ಅನುಮಾನ ಯಾರ ಕೈವಾಡ ಇದೆ ಇದರಲ್ಲಿ? ಮತ್ತೊಂದು ಕಡೆ ವಕೀಲರೊಬ್ಬರಿಗೆ ಸಿಕ್ಕಿರುವ ಸಾಕ್ಷಿ ಈಗ ಬೆಚ್ಚಿ ಬೀಳಿಸ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, UP ಈ ಬಾರಿ ಒಂದು ಭಿನ್ನವಾದಂತಹ ಫಲಿತಾಂಶದಿಂದ, ಅಂದ್ರೆ ಬಿಜೆಪಿ ಈಗ ಆಡಳಿತದಲ್ಲಿರುವಂತಹ ಪಕ್ಷ ನಿರೀಕ್ಷೆನೂ ಮಾಡದಂತಹ ಫಲಿತಾಂಶದಿಂದ ಸದ್ದು ಮಾಡಿತು. ಅದಾಗ್ತಾ ಇದ್ದ ಹಾಗೇನೆ ಈಗ ಕಾಲ್ ತುಳಿತದ ಘಟನೆ ಇದೆಯಲ್ವಾ, ಆ ಬಾಬಾ ಕಾಲ್ ಧೂಳನ್ನು ತಗೊಳ್ಳೋದಕ್ಕೆ ಹೋಗಿ ಮಣ್ಣು ಪಾಲಾದಂತಹ ಅಮಾಯಕರ ಕಥೆ ವ್ಯಥೆ ಇಡೀ ದೇಶ ಮರುಗಿದೆ. ಆ ಘಟನೆ ನೋಡಿ, ಮಕ್ಕಳು, ವಯಸ್ಸಾದವರು, ಮಹಿಳೆಯರು ಒಂದೇ ಯಾರ್ಯಾರ ಸಂಸಾರ ಏನೇನು ಆಗಿದೆ ಇವತ್ತು, ಅದೊಂದು ಘಟನೆಯಿಂದಾಗಿ ನೂರಾರು ಜನರ ಜೀವ ಹೋಗಿದೆ. ಬದುಕಿದ್ದವರು ಕೂಡ ಅವರ ಪರಿಸ್ಥಿತಿ ಗಂಭೀರವಾಗಿದೆ. ಬೆಚ್ಚಿ ಬೀಳಿಸಿರುವಂತಹ ಕಾಲ್ ತುಳಿತ ಪ್ರಕರಣದ ಸತ್ಯಾಸತ್ಯತೆ ಹೊರಗೆಳಿತೀವಿ ಆದಷ್ಟು ಬೇಗ. ಇದರಲ್ಲೇನೋ ಸಂಚಿದೆ ಅಂತ ಯೋಗಿ ಆದಿತ್ಯನಾಥ್ ಅವರು ಗುಡುಗಿದ್ರು. ಎಲ್ರಿಗೂ ಅಚ್ಚರಿ ಆಯ್ತು. ಒಂದು ಘಟನೆ, ಯಾವುದೋ ಬಾಬಾ ಪ್ರವಚನ ಮತ್ತೊಂದು ಅಂತ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಅಲ್ಲಿ ವ್ಯವಸ್ಥೆ ಮಾಡಿದವರ ತಪ್ಪಿನಿಂದಾಗಿಯೋ ನಿರ್ಲಕ್ಷ್ಯದಿಂದಾಗಿಯೋ ಆದಂತೆ ಕಾಣಿಸ್ತಲ್ವ ಮೇಲ್ನೋಟಕ್ಕೆ. ಇದೇನು ಹೀಗೆ ಹೇಳ್ತಿದ್ದಾರೆ ಯೋಗಿ ಆದಿತ್ಯನಾಥ್, ಪೊಲಿಟಿಕಲ್ ಟಚ್ ಬೇರೆ ಕೊಡ್ತಿದ್ದಾರಲ್ಲ ಅಂತ ಅಚ್ಚರಿ ಆಯ್ತು. ಯಾಕಂದ್ರೆ ಘಟನೆ ಆಗ್ತಾ ಇದ್ದ ಹಾಗೆ ಯೋಗಿ ಸರ್ಕಾರದ ನಿರ್ಲಕ್ಷ್ಯ ಅಂತ ಅಖಿಲೇಶ್ ಯಾದವ್ ಬೇರೆ ಬೇರೆಯವರೆಲ್ಲ ಮುಗಿಬಿದ್ರು. ಅದಕ್ಕೆ ತಿರುಗೇಟು ಅನ್ನುವಂತೆ ಈ ಬಾಬಾ ಪೊಲಿಟಿಕಲ್ ಲಿಂಕ್ ಯಾರ ಜೊತೆ ಇರೋದು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು, ಫೋಟೋಗಳು ವೈರಲ್ ಆಗ್ತಿವೆ ಅಂತ ತಿರುಗೇಟ್ ಕೊಟ್ರು ಅಖಿಲೇಶ್ ಯಾದವ್ಗೆ. ಯಾಕಂದ್ರೆ ಆ ಟೈಮಲ್ಲಿ ಅಖಿಲೇಶ್ ಯಾದವ್ ಈ ಬಾಬಾ ಜೊತೆ ಸ್ಟೇಜ್ ಶೇರ್ ಮಾಡಿದ್ದು, ಕೆಲವು ಫಂಕ್ಷನ್ಗಳಲ್ಲಿ ಕಾಣಿಸ್ಕೊಂಡಿದ್ದಂಥ ಫೋಟೋಗಳು ವೈರಲ್ ಆಗಿದ್ವು. ಅಲ್ಲಿ ಕೆಸರಚಾಟ ನಡೀತಾ ಬಂತು. ಈಗ ನೋಡಿ, ಯಾವ ಪಕ್ಷ ಯಾವ ನಾಯಕ ಅನ್ನೋದೆಲ್ಲ ಇನ್ನಷ್ಟೇ ಪೊಲೀಸರು ಖಚಿತಪಡಿಸ್ಬೇಕು. ಈಗ ಒಬ್ಬನನ್ನ ಈ ಕೇಸಲ್ಲಿ ಬುಕ್ ಮಾಡಿದ್ದಾರೆ. ಯಾಕಂದ್ರೆ ಈತ ಆ ಕಾರ್ಯಕ್ರಮದ ಸಂಘಟನೆ ಮಾಡಿದಂಥ ವ್ಯಕ್ತಿ ಮತ್ತು ಫಂಡ್ ಕಲೆಕ್ಟ್ ಮಾಡಿದಂಥ ಅತ್ಯಂತ ಪ್ರಮುಖ ಜವಾಬ್ದಾರಿ ಹೊತ್ತಿರುವ ವ್ಯಕ್ತಿ. ಈ ಬಾಬಾ ಜೊತೆ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಮಧುಕರ್ ಅನ್ನೋ ವ್ಯಕ್ತಿ ಈಗ ಅರೆಸ್ಟ್ ಆಗಿದ್ದು, ಆತನ ಇನ್ವೆಸ್ಟಿಗೇಷನ್, ಕಾಲ್ ರೆಕಾರ್ಡು, ಮತ್ತೊಂದು ಎಲ್ಲ ಜಾಲಾಡಿದ್ದಾರೆ. ಪೊಲಿಟಿಕಲ್ ಲಿಂಕ್ ಒಂದು ಬ್ಲಾಸ್ಟ್ ಆಗಿದೆ. ಈಗ ಪೊಲಿಟಿಕಲ್ ಪಾರ್ಟಿಯವರು ಆತನ ಜೊತೆಗೆ ಕೆಲವು ದಿನಗಳ ಹಿಂದೆ ಸಂಪರ್ಕದಲ್ಲಿದ್ರು. ಅಂದರೆ ಪದೇ ಪದೇ ಕಾಲು ಮತ್ತೊಂದು ಏನೋ ಒಂದು ಲಿಂಕ್ ಸಿಕ್ಕೇ ಬಿಟ್ಟಿದೆ. ಆ ಲಿಂಕು, ಕಾಲು ಅಥವಾ ಮತ್ತೊಂದು ಈ ಕಾಲ್ ತುಳಿತದ ಕೇಸ್ಗೆ ಸಂಬಂಧ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪೊಲೀಸರು ಖಚಿತಪಡಿಸ್ಬೇಕು. ಆದರೆ ಆತ ಕಾರ್ಯಕ್ರಮಕ್ಕೆ ಫಂಡನ್ನು ಎಲ್ಲೆಲ್ಲಿಂದ ತಗೊಂಡಿದ್ದ, ಯಾರ್ಯಾರೇನು ತಗೊಂಡಿದ್ದ, ಯಾಕೆ ಸಂಪರ್ಕದಲ್ಲಿದ್ದ ಅನ್ನೋದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕು. ಯಾಕಂದ್ರೆ ಕಂಪ್ಲೀಟ್ ಆಗಿ ರೂಲ್ಸ್ ಅನ್ನ ಗಾಳಿಗೆ ತೂರ್ಲಾಗಿತ್ತು. ಪೊಲೀಸರನ್ನ ಬಿಟ್ಕೊಳ್ಳಲ್ಲ ಅವರು, ಒಳಗೆ ತಾವೇ ಸೇವಾ ಕಾರ್ಯಕರ್ತರು ಎಲ್ಲ ಮಾಡ್ತೀವಿ ಅಂತ ತಮ್ಮದೇ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡುವಂಥವ್ರು, ಪೊಲೀಸರನ್ನ ಬಿಟ್ಕೊಳ್ಳಲ್ಲ. ಒಳಗಡೆ ಫೋಟೋಗ್ರಫಿ, ವಿಡಿಯೋಗ್ರಫಿಗೂ ಅವಕಾಶ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಒಳಗಡೆ ಏನಾಯ್ತು ಅಂತ ನೋಡೋದಕ್ಕೊಂದು ಫೋಟೋನೂ ಇಲ್ಲ, ವಿಡಿಯೋನೂ ಇಲ್ಲ. ಈ ರೀತಿ ಬೇಜವಾಬ್ದಾರಿತನದಿಂದ ತೋರಿಸಿದ್ದೊಂದು ಲೆಕ್ಕ, ಅಲ್ಲಿ ಕರ್ಕೊಂಡು ಬಂದಿದ್ದ ಜನರದ್ದು ಅದರ 3 ಪಟ್ಟು ಜನ, ಇಂಥದ್ದೆಲ್ಲ ಮಾಡಿ ಇಷ್ಟು ಜನರ ಸಾವು ನೋವಿಗೆ ಕಾರಣ ಆದಂತಹ ವ್ಯಕ್ತಿಯನ್ನೇ ಲಾಕ್ ಮಾಡಿದ್ದಾರೆ. ಇಂಥದ್ದೆಲ್ಲ ಹೊಸ ಲಿಂಕ್ಗಳು ತೆರೆದುಕೊಳ್ತಿದ್ದಾವೆ. ಇದರ ನಡುವೆ ಇನ್ನೊಂದು ಶಾಕಿಂಗ್ ಸ್ಟೇಟ್ಮೆಂಟ್ ಬರ್ತಾ ಇದೆ. ಏನಪ್ಪಾ ಅಂತ ಕೇಳಿದ್ರೆ, ಈ ಬಾಬಾನ ಕಡೆ ವಕೀಲರು, ಅದು ಬಾಬಾನ ತಪ್ಪಿಲ್ಲ ಅಂತ ಮುಚ್ಚಾಕೋದಿಕ್ಕೆ ಪ್ರಯತ್ನಗಳಾಗ್ತಿರಬಹುದು, ಇಲ್ಲ ಅಂತಲ್ಲ, ಆದರೆ ಸಾಕ್ಷಿ ಸಮೇತ ಮಾತಾಡ್ತಿದ್ದೀನಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತಿದ್ದಾರೆ. ಯಾರು? ಈ ಬೋಲೆ ಬಾಬಾನ ಲಾಯರ್. ದೊಡ್ಡದೊಂದು ಸಂಚು ನಡೆದಿದೆ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಕಾರ್ಯಕ್ರಮದ ಒಳಗಡೆ, ಅಂದರೆ ನಮ್ಮ ಕ್ಲೈಂಟ್ ಗೊತ್ತಿಲ್ಲದಂಗೆ ಆ ಕಾರ್ಯಕ್ರಮದ ಒಳಗಡೆ 15 ಜನ ನುಗ್ಗಿದ್ದಾರೆ. ಅದಕ್ಕೆ ಸಾಕ್ಷಿ ಕೋರ್ಟ್ ಕೊಡ್ತೀನಿ. 15 ಜನ ಒಂದು ವಿಷದ ಕ್ಯಾನ್ ತಗೊಂಡು, ಅಂದ್ರೆ ಏನೋ ಈ ಹೊಗೆ ಬರುವಂಥದ್ದು ಏನೋ ತಗೊಂಡು ನುಗ್ಗಿ ಓಪನ್ ಮಾಡಿದ್ದಾರೆ. ಸತ್ತಿರೋರು ಬರೀ ಕಾಲ್ ತುಳಿತದಿಂದ, ಇಂಜುರಿಯಿಂದ ಸತ್ತಿಲ್ಲ. ಕೆಲವರು ಹಂಗಾಗಿದೆ, ಕೆಲವರು ಗಾಬರಿ ಯಾಕಾಯ್ತು ಅಲ್ಲಿ ಅಂತ ಕೇಳಿದ್ರೆ ವಕೀಲರು ಹೇಳ್ತಿರೋದು ವಿಷದ ಅನಿಲವನ್ನು ಓಪನ್ ಮಾಡಿದ್ದಾರೆ. ಆ ವಿಷ ಅನಿಲವನ್ನ ಸೇವಿಸಿ ಸತ್ತಿರೋದು ಕೂಡ ದೃಢಪಟ್ಟಿದೆ ಪೋಸ್ಟ್ ಮಾರ್ಟಮ್ ಅಲ್ಲಿ. ಆ ರಿಪೋರ್ಟು ಮತ್ತು ಅಲ್ಲಿ ಕಣ್ಣಾರೆ ಕ್ಯಾನ್ ಓಪನ್ ಮಾಡ್ತಿರೋದನ್ನು ನೋಡಿದ ಸಾಕ್ಷಿ
ಹಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಎಲ್ಲವನ್ನ ಕೋರ್ಟ್ ಮುಂದೆ ಇಡಲಾಗುತ್ತೆ. ಎಂಥ ಸಂಚಾಗಿದೆ ಅಂದರೆ ಗಾಡಿ ಪಾರ್ಕ್ ಮಾಡಿ ಅವ್ರಿಗೋಸ್ಕರ ವೇಟ್ ಮಾಡಲಾಗ್ತಿತ್ತು. ತಕ್ಷಣ ಅವರು ಪರಾರಿಯಾಗೋದಕ್ಕೆ ವ್ಯವಸ್ಥೆಯೂ ಆಗಿತ್ತು. 15 ಜನ ಎಂಟ್ರಿ ಕೊಟ್ಟಿದ್ರು ಈ ಕಾರ್ಯಕ್ರಮಕ್ಕೆ ಅಂತ ಈ ವಕೀಲರು ಬೇರೆ ಈಗ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ದೊಡ್ಡ ಸಂಚು ನಡೆದಿದೆ ಅಂತ. ಸೊ ಬಾಬಾ ಕಡೆಯವರು ಯಾರೋ ಬೇರೆಯವರು ನಮ್ಮ ವಿರುದ್ಧವೋ ಅಥವಾ ಇನ್ಯಾರ್ದೋ ಕಾರಣಕ್ಕೆ ಸಂಚು ರೂಪಿಸಿದ್ದಾರೆ ಕಾರ್ಯಕ್ರಮದ ಒಳಗಡೆ ಅಂತ ಆರೋಪ ಮಾಡ್ತಿದ್ರೆ, ಇನ್ವೆಸ್ಟಿಗೇಷನ್ನಲ್ಲಿ ಪೊಲಿಟಿಕಲ್ ಲಿಂಕ್ ಓಪನ್ ಆಗ್ತಿದೆ. ಅದಕ್ಕೂ ಈ ಸಾವು ನೋವಿಗೂ ಕಾರಣ ಇದೆಯಾ ಗೊತ್ತಾಗ್ಬೇಕಷ್ಟೇ. ಅರೆಸ್ಟ್ ಆದವನ ಸುತ್ತ ಲಿಂಕ್ ಕಾಣಿಸ್ತಿದೆ. ಕಾದ್ ನೋಡೋಣ. ಮೇಲ್ನೋಟಕ್ಕೆ ಕಾಲ್ ತುಳಿತ, ಅಚಾತುರ್ಯ ಅಥವಾ ನಿರ್ಲಕ್ಷ್ಯದ ಪ್ರಕರಣ ಅಂತಷ್ಟೇ ಕಾಣ್ತಿರುವ ಕೇಸು ಬೇರೆ ಬೇರೆ ಸ್ಫೋಟಕ ಆಯಾಮಗಳನ್ನು ಪಡೆದುಕೊಳ್ಳಲಿದೆಯಾ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.